ನಮಸ್ಕಾರ ಎಲ್ಲರಿಗೂ ಗ್ರೀನ್ ಬಿಲ್ಡ್ ಆ್ಯಂಡ್ ಎನರ್ಜಿ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಸ್ವಾಗತ. ನಾನು ನಿಮ್ಮ ಜಯರಾಮ್ ಭಟ್ ಸಿ. ಇವತ್ತಿನ ವಿಡಿಯೋ ಸೆಷನ್ ನಿಮಗೊಂದು ಆಟೋಮೇಟಿವ್ ಬ್ಯಾಟ್ರಿಯಲ್ಲಿ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಒಂದು ಸೋಲಾರ್ ಇನ್ವರ್ಟರ್ 1000 ವ್ಯಾಟಿನ ಒಂದು ಸಿಸ್ಟಮನ್ನು ಎಕ್ಸ್ಪ್ಲೇನ್ ಕೊಡಲಿಕ್ಕಿದ್ದೇನೆ. ಇದು MPPT ಟೆಕ್ನಾಲಜಿ ಮತ್ತು ಮಾಡರ್ನ್ ಆಗಿ ಇದು ಯೂಸ್ ಆಗುತ್ತೆ. ಎಲ್ಲ ಮನೆಗಳಿಗೆ ಉಪಯೋಗಿಸ್ಕೊಳ್ಬೋದು. RCC ಮನೆ ಇರ್ಬೋದು, ಹಂಚಿನ ಮನೆ ಇರ್ಬೋದು, ಅಥವಾ ನಾರ್ಮಲ್ ಸೀಟ್ ಹೌಸ್ ಇರ್ಬೋದು, ಎಲ್ಲ ಮನೆಗಳಿಗೆ ಯೂಸ್ ಮಾಡ್ಕೊಳ್ಬೋದು. ಅಫೋರ್ಡೆಬಲ್ ಪ್ರೈಸಲ್ಲಿ ನಿಮ್ಗೆ ಸಿಗುತ್ತೆ. ಅದು ಯಾವ ರೀತಿ ನಿಮಗೆ ಎಕ್ಸ್ಪ್ಲೇನ್ ಕೊಡಲಿಕ್ಕಿದ್ದೇನೆ. ಇದು ನೋಡ್ಬೋದು ಸ್ನೇಹಿತರೆ, ಒಂದು ನಮ್ಮ ವಿಶ್ವಾಸಿಗರ ಮನೆ ಒಂದು ವಿಹಂಗಮ ನೋಟ. ಸುಂದರವಾದ ಮನೆ ನೋಡ್ಬೋದು. ಈ ಕಡೆ ಕೊಟ್ಟಿಗೆಯನ್ನು ಕಟ್ಟಿದ್ದಾರೆ, ತುಳಸಿ ಕಟ್ಟೆ, ಹಾಗೆಯೇ ಈ ಸಣ್ಣ ಪುಟ್ಟ ಕೈ ತೋಟ, ಬಾವಿ, ಒಳ್ಳೆಯ ಹತ್ತಿರ ಒಂದು ಮನೆ ನಿರ್ವಹಣೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ನೋಡಿ ಮಿಡ್ಲಲ್ಲಿ ನೋಡಿಸ್ಬೋದು, ನಾವು ಸೋಲಾರ್ ಪ್ಯಾನಲ್ ಫಿಟ್ ಮಾಡಿರೋಂಥದ್ದು. ಇದು 170 ವ್ಯಾಟ್ ಲುಮಿನಾಸ್ ಕಂಪ್ನಿದು ಒಂದು ತುಂಬ ಹಿಂದೆ ಫಿಟ್ ಮಾಡಿರೋಂಥದ್ದು ನೋಡ್ಬೋದು. ತುಂಬ ಹಿಂದೆ ಕಟ್ಟಿರೋಂಥ ಮನೆ ಇದು. ಫಿಟ್ ಮಾಡಿ ತುಂಬ ಟೈಮ್ ಆಗಿದೆ. ಒಳ್ಳೆಯ ಒಂದು ರೀತಿಯಲ್ಲಿ ಇದು ಸಿಸ್ಟಮ್ ಅದು ವರ್ಕ್ ಆಗ್ತಾಯಿದೆ. ಅವರ ಮನೆ ನೋಡ್ಬೋದು. ಒಳ್ಳೆಯ ರೀತಿಯಲ್ಲಿ ಒಂದು ನಿರ್ವಹಣೆ ಮಾಡ್ಕೊಂಡು ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇದು ಸೋಲಾರ್ ಪ್ಯಾನಲ್ ಇನ್ಸ್ಟಾಲೇಷನ್. 170 ವ್ಯಾಟ್ ಲುಮಿನಾಸ್ ಕಂಪ್ನಿಯ ಸೋಲಾರ್ ಪ್ಯಾನಲ್. ಇದು 150 H ಬ್ಯಾಟ್ರಿ ಚಾರ್ಜ್ ಮಾಡುತ್ತೆ ಆರಾಮಾಗಿ. ಇಲ್ಲಿ ನೋಡಿ ಲುಮಿನಾಸ್ ಕಂಪ್ನಿ ಅಂತ ಮೆನ್ಷನ್ ಇದೆ, ನೋಡ್ಬೋದು ಇದು ಸ್ಟಿಕ್ಕರಲ್ಲಿ. ತುಂಬ ಸ್ಟ್ರಕ್ಚರ್ ತುಂಬ ನೀಟಾಗಿ ಸ್ಟ್ರಾಂಗಾಗಿ ಫಿಟ್ ಮಾಡಿದ್ದೇವೆ 2 ಇಂಚಿನ ಪೈಪಿನ ಮುಖಾಂತರವಾಗಿ. ಈಗ ಸ್ಪೆಸಿಫಿಕೇಷನ್ ತೋರಿಸ್ತೇನೆ ನೋಡಿ. ಇಲ್ಲಿ 170 ವ್ಯಾಟ್ ಅಂತ ಮೆನ್ಷನ್ ಇದೆ, ನೋಡ್ಬೋದು ನಿಮಗೆ ಲುಮಿನಾಸ್ ಕಂಪನಿದು. ಇದಕ್ಕೆ 25 ವರ್ಷಗಳ ವರ್ಕ್ ಪರ್ಫಾರ್ಮೆನ್ಸ್ ವಾರಂಟಿ ಇದೆ, 60 ತಿಂಗಳ ರಿಪ್ಲೇಸ್ಮೆಂಟ್ ವಾರಂಟಿ, ಹಾಗೆ 240 ಮಂತ್ಗಳ ವರ್ಕ್ ಪರ್ಫಾರ್ಮೆನ್ಸ್ ವಾರಂಟಿ. ಟೋಟಲ್ 25 ವರ್ಷದಿಂದ 300 ಮಂತ್ಗಳ ವಾರಂಟಿ ಬರುತ್ತೆ. ಇಲ್ಲಿ ನಿಮಗೆ ನೋಡಿ 2 ಕೋರ್ ವೈರ್ ಮುಖಾಂತರವಾಗಿ 2.5 ಸ್ಕ್ವೇರ್ mm DC ವೈರ್ ಮುಖಾಂತರವಾಗಿ ಒಳಗಡೆ ಪಾಸ್ ಆಗಿದೆ, ನೋಡ್ಬೋದು. 2 ಕೋರ್ ಇದು ಒಂದು ವೈರಲ್ಲಿ 2 ವೈರ್ ಒಳಗಡೆ ಇರುತ್ತೆ, ಪ್ಲಸ್ ಮತ್ತು ಮೈನಸ್ 2 ಇರುತ್ತೆ. ತುಂಬ ನೀಟಾಗಿ ಕಾಣುತ್ತೆ, ನೋಡ್ಬೋದು. ತುಂಬ ಒಳ್ಳೆ ರೀತಿಯಲ್ಲಿ ನಾವು ನೀಟ್ನೆಸ್ ಆಗಿ ಫಿಟ್ ಮಾಡಿದ್ದೇವೆ. ಒಳಗಡೆ ಪಾಸ್ ಆಗುತ್ತೆ. ಅಲ್ಲಿ ಮತ್ತು ವೈಟ್ ಸಿಮೆಂಟನ್ನು ನಾವು ಪ್ಯಾಕ್ ಮಾಡಿದ್ದೇವೆ. ತುಂಬ ಹಿಂದೆ ಫಿಟ್ ಮಾಡಿರುವಂಥದ್ದು ನೋಡಿ. ಇದು ಒಂದು ಟೆಕ್ನಾಲಜಿಯಲ್ಲಿ ನಿಮಗೆ ಇದು 170 ವ್ಯಾಟಲ್ಲಿ 150 H ಬ್ಯಾಟ್ರಿ ಆರಾಮಾಗಿ ಚಾರ್ಜ್ ಮಾಡುತ್ತೆ. ಅಫೋರ್ಡೆಬಲ್ ಪ್ರೈಸಲ್ಲಿ ನಮ್ಮ ಲೋ ಬಜೆಟಲ್ಲಿ ಮಾಡುವಂಥದ್ದು. ಸಾಮಾನ್ಯ ಇದಕ್ಕೊಂದು 40,000 ರೂಪಾಯಿ ಒಳಗಿನ ಬಜೆಟಿನ ಒಂದು ಪ್ರಾಜೆಕ್ಟ್ ಇದು. ಇಲ್ಲಿ ಒಳಗಡೆ ನಿಮಗೆ ಪ್ಯಾನಲ್ ಮತ್ತು ಸಿಸ್ಟಮ್ ಟೆಕ್ನಾಲಜಿ ಬಗ್ಗೆ ಎಕ್ಸ್ಪ್ಲೇನ್ ಕೊಡಲಿಕ್ಕಿದ್ದೇನೆ. ಮತ್ತು ಟೆರೇಸ್ ಮೇಲೆ ಒಂದು ವಿಹಂಗಮ ನೋಟ ನೋಡಿ, ಸುಂದರವಾದ ನೋಟ. ಅದು ಕೋಳಿ ಫಾರ್ಮ್ ಏನಿದೆ ಅದು ಸಹ ಇವರ ಮನೆಯವರದ್ದೇ. ಹಾಗೆಯೇ ಅಡಿಕೆ ಕೃಷಿಯನ್ನು ಸಹ ಮಾಡ್ತಾ ಇದ್ದಾರೆ. ಇಲ್ಲಿ ಗದ್ದೆಯಲ್ಲಿ ನೆಲಗಡಲೆ ಸಹ ಬೆಳೀತಾ ಇದ್ದಾರೆ. ಅಡಿಕೆಯಲ್ಲಿ ತೆಂಗು, ಅಡಿಕೆ ಕೃಷಿಯನ್ನು ಸಹ ಮಾಡ್ತಾ ಇದ್ದಾರೆ. ಒಳ್ಳೆಯ ಥರ ಸುಂದರವಾಗಿ ಇಟ್ಕೊಂಡಿದ್ದಾರೆ ಮನೆ. ನೀಟ್ನೆಸ್ ಆಗಿ ಒಂದು ಚೆಂದ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ, ನೋಡ್ಬೋದು ಸ್ನೇಹಿತರೆ. ಅಲ್ಲಿ ಮೇಲ್ಗಡೆಯಿಂದ ಸೋಲಾರ್ ಪ್ಯಾನಲ್ ಕೇಬಲ್ ಹೀಗೆ ಗೋಡೆ ಮುಖಾಂತರ ಪಾಸ್ ಆಗಿ ಎಲ್ ಶೇಪಲ್ಲಿ ನೋಡಿ ಇಲ್ಲಿ ಬಂದಿದೆ, ನೋಡ್ಬೋದು. ಹೀಗೆ ಅದು ಒಳಗಡೆ ಇನ್ವರ್ಟರ್ ಪಾಯಿಂಟಿಗೆ ಪಾಸ್ ಮಾಡಿದ್ದೇವೆ. ಇಲ್ಲಿ ಬಂದಿದೆ, ನೋಡ್ಬೋದು. ನೀಟಾಗಿದೆ, ನೋಡ್ಬೋದು. ಅಲ್ಲಿ ಒಳಗಡೆ ಬಂದಿದೆ ಎಲ್ ಶೇಪಲ್ಲಿ ಹೀಗೆ ಬಂದಿದೆ ಟೆರೇಸ್ ಮುಖಾಂತರ ರ್ಯಾಕ್ಸಲ್ಲಿ. ಇಲ್ಲಿ ಒಳಗಡೆ ಪಾಸ್ ಆಗುತ್ತೆ ನೋಡಿ. ಇಲ್ಲಿ ಪಾಸ್ ಆಗಿದೆ ನೋಡಿ ಆ ಕೇಬಲ್ ಅನ್ನೋದು. ಈ ಒಂದು DC ಕೇಬಲ್ ಗೋಡೆ ಒಳಗಿಂದ ಹೀಗೆ ನೀಟ್ನೆಸ್ ಆಗಿ ಪಾಸ್ ಆಗಿದೆ. ಅದು ಇಲ್ಲಿಗೆ ನೋಡಿ ಕನೆಕ್ಟ್ ಸೋಲಾರ್ ಕನೆಕ್ಷನ್ಗೆ ಕನೆಕ್ಟ್ ಆಗುತ್ತೆ. ಸಿಸ್ಟಮ್ ನೋಡ್ಬೋದು ನೋಡಿ. ಇದು UTL ಸೋಲಾರ್ ಸನ್ ಪ್ಲಸ್ ಪ್ರೋ ಅಂತ 1020 ಮಾಡೆಲ್, 1200 ವ್ಯಾಟಲ್ಲಿ ಲೋಡ್ ಬರುತ್ತೆ. ಇದು RMPPT ಟೆಕ್ನಾಲಜಿ ನೋಡಿ. RMPPT ಟೆಕ್ನಾಲಜಿ ಇರುತ್ತೆ. ಇದು ಮಾಡರ್ನ್ ಟೆಕ್ನಾಲಜಿಯಲ್ಲಿ ಬರುತ್ತೆ. ಇದು ಚಾರ್ಜಿಂಗ್ ಸೆಕ್ಷನಲ್ಲಿ ತೋರಿಸುತ್ತೆ. ಬ್ಯಾಟ್ರಿ ನೋಡ್ಬೋದು ನಿಮಗೆ. ನಮ್ಮ ಸರ್ವಿಸ್ ಮೇಂಟೆನೆನ್ಸ್ ಲೋಗೋ ನೋಡ್ಬೋದು. ಬ್ಯಾಟ್ರಿ ನೋಡಿ, 150 H ಬ್ಯಾಟ್ರಿ ನೋಡ್ಬೋದು. ಇದು ಆಟೋಮೇಟಿವ್ ಬ್ಯಾಟ್ರಿ. ಸಾಮಾನ್ಯವಾಗಿ ಅಫೋರ್ಡೆಬಲ್ ಪ್ರೈಸಲ್ಲಿ ನಾವು ಈ ಥರ ಆಟೋಮೇಟಿವ್ ಬ್ಯಾಟ್ರಿ ಯೂಸ್ ಮಾಡ್ತೇವೆ. ಇದಕ್ಕೆ 5 ವರ್ಷಗಳ ವಾರಂಟಿ ಇರುತ್ತೆ. ಆಟೋಮೇಟಿಕ್ ಬ್ಯಾಟ್ರಿ ಸಾಕಾಗುತ್ತೆ. ಯಾಕಂತ ಹೇಳಿದ್ರೆ ಸಾಮಾನ್ಯ ಕಾಸ್ಟ್ ಬಜೆಟ್ ಫ್ರೆಂಡ್ಲಿಯಾಗಿ ಮಾಡುವಾಗ ಇದುವರೆಗೆ ಒಳ್ಳೆ ವರ್ಕ್ ಆಗುತ್ತೆ. ಕ್ಯಾರಿ ಮಾಡಲಿಕ್ಕೆ ಈಸಿ ಆಗುತ್ತೆ. ಮೇಂಟೆನೆನ್ಸು ಸಹ ತುಂಬಾ ಕಡಿಮೆ ಇರುತ್ತೆ. ಇದು SMF ಬ್ಯಾಟ್ರಿ, ಸೀಲ್ಡ್ ಮೇಂಟೆನೆನ್ಸ್ ಫ್ರೀ ಬ್ಯಾಟ್ರಿ ಅಂತ. ಮೇಂಟೆನೆನ್ಸ್ ತುಂಬ ಕಡಿಮೆ ಇರುತ್ತೆ. ನಾರ್ಮಲ್ ಟ್ಯೂಬ್ಲರ್ ಬ್ಯಾಟ್ರಿ ಹೋಲಿಸಿಕ್ಕೆ ಹೋದರೆ ಮೇಂಟೆನೆನ್ಸ್ ಇದಕ್ಕೂ ತುಂಬ ಕಡಿಮೆ ಇರುತ್ತೆ. ಇದೇ ನೋಡಿ ಸೆಟಪ್ ನೋಡಿ ಸ್ನೇಹಿತರೆ. ಇವಾಗ ನಿಮಗೆ ಮೈನ್ಸ್ನ ಡಿಸ್ಕನೆಕ್ಟ್ ಮಾಡ್ತಾನೆ. ಇಲ್ಲಿ ಮೈನ್ಸನ್ನು ಆಫ್ ಮಾಡ್ತಾನೆ, ಸ್ವಿಚ್ಚನ್ನು ಪ್ಲಗ್ನ ಡಿಗೌಟ್ ಮಾಡ್ತಾನೆ, ರಿಮೂವ್ ಮಾಡ್ತಾನೆ. ಇಲ್ಲಿ ಇರ್ತದೆ ನೋಡಿ, ಕರೆಂಟನ್ನು ಇದನ್ನು ರಿಮೂವ್ ಮಾಡಿದ್ದಾನೆ. DP ಸಹ ಆಫ್ ಮಾಡ್ತಾನೆ. ಆಫ್ ಮಾಡಿದ್ದಾನೆ DPನ. ನಿಮ್ಗೆ ಲೋಡ್ ಟೆಸ್ಟ್ ಮಾಡಿ ತೋರಿಸ್ತಾನೆ. ಇಲ್ಲಿ ಸೋಲಾರ್ ಚಾರ್ಜಿಂಗ್ ಬರುತ್ತೆ, ನೋಡ್ಬೋದು. SPV ಚಾರ್ಜಿಂಗ್ ಅಂತ ಬರ್ತದೆ, ಕಾಣಿಸ್ಬೋದು ನಿಮಗೆ ನೋಡಿ. SPV ಚಾರ್ಜಿಂಗ್ ಅಂತ ಈ ಬ್ಲಿಂಕಿಂಗ್ ಬರ್ತಿದೆ, ನೋಡ್ಬೋದು ನಿಮಗೆ. ಚಾರ್ಜ್ ಸಾಮಾನ್ಯ 90% ಇದೆ, ಸೊ ಸ್ಟಡಿಯಲ್ಲಿದೆ. ಚಾರ್ಜ್ ಆಗಿ ಬ್ಲಿಂಕ್ ಆಗ್ತದೆ. ಇದು RMPPT ಟೆಕ್ನಾಲಜಿ ನೋಡ್ಬೋದು ನಿಮಗೆ. ಸನ್ ಪ್ಲಸ್ ಪ್ರೋ 1020 1200 ವ್ಯಾಟ್ ಫುಲ್ ಲೋಡ್ ಬರುತ್ತೆ. ನಿಮಗೆ ಲೋಡನ್ನು ಟೆಸ್ಟ್ ಮಾಡಿ ಇದೊಂದು ಸಿಸ್ಟಮಲ್ಲಿ ಏನಂತ ಹೇಳಿದ್ರೆ, ನಿಮ್ಮ ಆಲ್ರೆಡಿ ಏನು ಮನೆ ವೈರಿಂಗ್ ಜೊತೆ ಕನೆಕ್ಟ್ ಆಗುತ್ತೆ. ಇದು ಸಪ್ರೇಟ್ ವೈರಿಂಗ್ ಬೇಡ. ಇದಕ್ಕೆ ನಿಮ್ಮ ಮನೆ ವೈರಿಂಗ್ DC ವೈರ್ ಸಪ್ರೇಟ್ ಬೇಡ. ಕೇವಲ ಒಂದು ಪ್ಯಾನಲಿಂದ ಒಂದು ಈ ಥರ ವೈರ್ ಒಂದು ಬಂದರೆ ಸಾಕು ನೋಡಿ. ಪ್ಯಾನಲಿಂದ ಒಂದು DC ವೈರ್ ಈ ವೈರ್ ಬಂದುಬಿಟ್ರೆ ನಿಮ್ಮ ಆಲ್ರೆಡಿ ಮೇನ್ಸ್ನೇ ಕನೆಕ್ಟ್ ಆಗುತ್ತೆ.
ಇದೇ ವೈರಿಂಗ್ ಏನು ಆಲ್ರೆಡಿ ನಿಮ್ಮ ಕರೆಂಟ್ ಫ್ಯಾನ್ಗಳೇ, ಕರೆಂಟ್ ಟಿ ವಿಗಳೇ ಮತ್ತು ಕರೆಂಟಿನ ಬಲ್ಬ್ಗಳೇ ಆನ್ ಆಗುತ್ತೆ. ಇಲ್ಲಿ 2 ಬಲ್ಬ್ ಆಲ್ರೆಡಿ ಲೋಡಲ್ಲಿದೆ. ಒಂದು ಫ್ಯಾನ್ ಆನ್ ಮಾಡಿ ನಿಮಗೆ ಶಿಫ್ಟ್ ಮಾಡ್ತೇನೆ ನೋಡಿ. ಒಂದು ಫ್ಯಾನ್ ರನ್ ಮಾಡಿದ್ದೇನೆ ಸ್ಪೀಡಲ್ಲಿ ನೋಡ್ಬೋದು. ಫ್ಯಾನ್ ರನ್ನಿಂಗಲ್ಲಿದೆ. ಸೊ ಮೊಬೈಲ್ ಚಾರ್ಜಿಂಗ್ ಸಹ ಮಾಡ್ಬೋದು. ಸೊ ಈ ರೂಮಲ್ಲಿ ಸಹ ಒಂದು ಫ್ಯಾನನ್ನು ಆನ್ ಮಾಡ್ಬೋದು ನೋಡಿ. ಎಟ್ ಎ ಟೈಮಲ್ಲಿ ಒಂದು ಟೇಬಲ್ ವಾಲ್ ಫ್ಯಾನ್ ಮತ್ತು 5 ಲೈಟ್ಗಳು ಆನ್ ಆಗಿದೆ. ನಿಮಗೆ ಮಿಕ್ಸಿ ಸಹ ಆನ್ ಮಾಡಿ ತೋರಿಸ್ತೇನೆ ನೋಡ್ಬೋದು. SPU ಚಾರ್ಜಿಂಗ್ ಬರ್ತಿದೆ ನೋಡ್ಬೋದು. ಸೋಲಾರ್ ಪ್ಯಾನಲ್ ಚಾರ್ಜಿಂಗ್ ಬರ್ತಿದೆ. ಲೋಡ್ ಕೊಡುವಾಗ ನೋಡಿ ಬ್ಲಿಂಕಿಂಗ್ ಆಗ್ತಾಯಿದೆ ಚಾರ್ಜಿಂಗ್. ಬ್ಯಾಟ್ರಿ ಆನಲ್ಲಿದೆ. ನಾನು ಕರೆಂಟನ್ನು ಕನೆಕ್ಟ್ ಮಾಡಲಿಲ್ಲ, ಎಲೆಕ್ಟ್ರಿಸಿಟಿ ವಿದ್ಯುತ್ತನ್ನು ಕನೆಕ್ಟ್ ಮಾಡಲಿಲ್ಲ ನೋಡಿ. ಡಿಸ್ಕನೆಕ್ಟ್ ಮಾಡಿದ್ದೇನೆ. ಚಾರ್ಜಿಂಗ್ ಬರ್ತಾಯಿದೆ. ನಿಮಗೆ ಮಿಕ್ಸಿ ಸಹ ಆನ್ ಮಾಡಿ ತೋರಿಸ್ತೇನೆ. ನೀವು ನೋಡ್ಬೋದು ಸರ್, ಇದು 800 ವ್ಯಾಟ್ನ ಮಹಾರಾಜ ಕಂಪ್ನಿ ವೈಟ್ ಲೈನ್ ಫ್ಲೋರಾ ಮಿಕ್ಸಿ. 800 ವ್ಯಾಟ್ ಇದು. ನಿಮಗೆ ಬ್ಯಾಕ್ ಸೈಡ್ ಮೆನ್ಷನ್ ಮಾಡ್ತಾ ನೋಡಿ, 800 ವ್ಯಾಟ್ ಅಂತ ಮೆನ್ಷನ್ ಇದೆ ನೋಡ್ಬೋದು ನಿಮಗೆ. ಈಗ ಎಟ್ ಎ ಟೈಮಲ್ಲಿ ನಿಮಗೆ ಒಂದು ವಾಲ್ ಫ್ಯಾನ್ ಹಾಗೆಯೇ 5 LED ಬಲ್ಬ್ಗಳು ಆನ್ ಆಗಿದೆ. ಪ್ಲಸ್ ಒಂದು 800 ವ್ಯಾಟ್ ಮಿಕ್ಸಿ ಆನ್ ಮಾಡಿ ತೋರಿಸ್ತೇನೆ ನೋಡಿ. ಇದನ್ನು ಡಿಸ್ಕನೆಕ್ಟ್ ಮಾಡಿದರೆ ಇನ್ವರ್ಟರ್ ಪಾಯಿಂಟಲ್ಲೇ ಇದೆ. ಒಳಗಡೆ ನಾನು ಅಡುಗೆ ಮನೆಯಲ್ಲಿ ಹಾಕಲಿಕ್ಕೆ ಎಲ್ಲ ಏಜ್ ಪಾಯಿಂಟ್ ಇದೆ ನೋಡ್ಬೋದು. ಇಲ್ಲಿ ಯಾವ ಸಹ ಇನ್ವರ್ಟರ್ ಪಾಯಿಂಟ್ ಇಲ್ಲ, ಎಲ್ಲ ಏಜ್ ಪಾಯಿಂಟ್ಗಳಿದೆ. ಹಾಗೆ ನಾನು ಅಲ್ಲಿ ನಿಮಗೆ ಅಲ್ಲಿ ಚೆಕ್ ಮಾಡ್ತಿದ್ದೇನೆ ಎಲ್ಲ ಅಂತ ಹೇಳಿದರೆ ನಿಮಗೆ ರೂಮಲ್ಲಿ ಚೆಕ್ ಮಾಡ್ತಿದ್ದೇನೆ. ಇಲ್ಲೆಲ್ಲ ಏನಂದರೆ ಇದು ಏಜ್ ಪಾಯಿಂಟ್ಗಳಿದೆ. ಹಾಗಾಗಿ ಅದು ಅವರ ರೂಮ್ ನೋಡ್ಬೋದು. ಈ ಮಿಕ್ಸಿನ ಆನ್ ಮಾಡ್ತೇನೆ ನೋಡ್ಬೋದು. ಚಾರ್ಜಿಂಗ್ ನೋಡ್ಬೋದು, ಬ್ಲಿಂಕ್ ಆಗ್ತಾ ಇರುತ್ತೆ. ಚಾರ್ಜಿಂಗ್ ಬ್ಲಿಂಕ್ ಆಗ್ತಾ ಇದೆ. ಲೋಡ್ ತಗೊಳ್ತಾ ಇದೆ. ಕನೆಕ್ಷನ್ ನೋಡಿ, ಹಿಂದೆ ಈ ಕಡೆ ನಾವು ಪ್ಲಸ್ ಕನೆಕ್ಷನ್ ಕೊಡುವಂಥದ್ದು. ಅದು ರನ್ನಿಂಗಲ್ಲಿದೆ ಮಿಕ್ಸಿ ಅನ್ನೋದು. ಹೌಸ್ ರನ್ನಿಂಗಲ್ಲಿದೆ. ಫುಲ್ ನಿಮಗೆ 1100 ವ್ಯಾಟ್ ಲೋಡನ್ನು ಟೆಸ್ಟ್ ಮಾಡಿ ತೋರಿಸಿದ್ದೇನೆ ನಿಮಗೆ. ಇಲ್ಲಿ ನಿಮ್ಮ ಕನೆಕ್ಷನ್ ಬಗ್ಗೆ ಹೇಳಿದವ್ರು ನೋಡ್ಬೋದು. ಹಿಂದ್ಗಡೆ ಕನೆಕ್ಷನ್ ನೋಡ್ಬೋದು ನಿಮಗೆ. ಇಲ್ಲಿ ಸೋಲಾರ್ ಪ್ಯಾನಲ್ ಕನೆಕ್ಷನ್ ನೋಡಿ, ಪ್ಲಸ್ ಮೈನಸ್ ಇರುತ್ತೆ ಇಲ್ಲಿ ನೋಡ್ಬೋದು ಅಡ್ಜಸ್ಟ್ಮೆಂಟಲ್ಲಿ. ಸೊ ಪ್ಲಸ್ ಮೈನಸ್ ಏನು ಮೇಲ್ಗಡೆಯಿಂದ ಬಂದಿರುವಂಥ ಕನೆಕ್ಷನ್ ಪ್ಲಸ್ ಮೈನಸ್ ಇದೇ ಕನೆಕ್ಷನ್ ಇರುವಂಥ ಮೇಲ್. ಸಪ್ರೇಟ್ ವೈರಿಂಗ್ ಏನಿಲ್ಲ. ಆಲ್ರೆಡಿ ನಿಮ್ಮ ಮನೆ ವೈರಿಂಗ್ ಏನಿರುತ್ತೆ ಅದಕ್ಕೆ ಕನೆಕ್ಟ್ ಆಗಿರೋದಕ್ಕೆ ಇದು ಜೋಡಣೆ ಆಗುವಂಥದ್ದು. ಎಕ್ಸ್ಟ್ರಾ ವೈರಿಂಗ್ ಏನಿಲ್ಲ. ಇದು ಪ್ಲಸ್ ಮೈನಸ್ ಮೇಲ್ಗಡೆಯಿಂದ ಬಂದಿರುವಂಥದ್ದು. ಕೆಂಪು ಒಂದು ಪ್ಲಸ್ ಮತ್ತು ಬ್ಲ್ಯಾಕ್ ಒಂದು ಮೈನಸ್. ಇದು ಮನೆ ವೈರಿಂಗ್ ಬರುವಂಥ ಔಟ್ಪುಟ್. ಇದು ಬಿಳಿ ಕಲರ್ ನೋಡ್ಬೋದು. ಒಳಗಡೆ ಔಟ್ಪುಟ್ ಹೋಗಿದೆ ಮನೆ ವೈರಿಂಗ್. ಇದು ಬ್ಯಾಟ್ರಿಗೆ ಪ್ಲಸ್ ಮೈನಸ್ ಬರುತ್ತೆ. 2 ಕೇಬಲ್ ಪ್ಲಸ್ ಮೈನಸ್ ಕನೆಕ್ಟ್ ಮಾಡಿ ನೋಡ್ಬೋದು. ಇಲ್ಲಿ ರೆಡ್ ಒಂದು ಪ್ಲಸ್ ಆಗಿದೆ, ಬ್ಲ್ಯಾಕ್ ಅನ್ನೋದು ಆ ಕಡೆಯಲ್ಲಿ ಮೈನಸ್ ಕನೆಕ್ಟ್ ಮಾಡಿದ್ದೇವೆ. ಈ ಥರ ಟೈಮಲ್ಲಿ ನಾವು ಫಿಟ್ ಮಾಡುವಂಥದ್ದು. ಇದು ರೆಸ್ಟ್ ಆಗೋದಿಲ್ಲ ಇದು ಟೈಮಲ್ಲಿ ಫಿಟ್ ಮಾಡಿದರೆ. ಮತ್ತು ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಇರುತ್ತೆ ನೋಡ್ಬೋದು. PSC ಫ್ಯೂಸ್ ಸೆಟ್ಟಿಂಗ್, ಸ್ಟ್ಯಾಂಡರ್ಡ್ ಬೂಸ್ಟರ್ ಚಾರ್ಜಿಂಗ್, UPS ಮತ್ತು ಸ್ಟ್ಯಾಂಡರ್ಡ್ ಚಾರ್ಜಿಂಗ್ ಮತ್ತು ಸ್ಮಾರ್ಟ್ ಆ್ಯಂಡ್ ಹೈಬ್ರಿಡ್ ಅಂತ ಇರುತ್ತೆ. ನಾವಿಲ್ಲಿ ಒಂದು ಪ್ಯಾನಲ್ಲಿ ಹೈಬ್ರಿಡ್ ಸಿಸ್ಟಮ್ ಇಡ್ತೇವೆ. 4-5 ಪ್ಯಾನಲ್ಲಿ ಫಿಟ್ ಮಾಡಿದ್ರೆ ನಾವು ಸ್ಮಾರ್ಟ್ ಅಂತ ಇರ್ತೀವಿ. ಇದೊಂದು ಇನ್ವರ್ಟ್ರಿಗೆ ನೀವು ಈ ಥರದ ಒಂದು 3 ಸೋಲಾರ್ ಪ್ಯಾನಲ್ ಫಿಟ್ ಮಾಡಿ 120 3 ಪ್ಯಾನಲ್ ಫಿಟ್ ಮಾಡ್ಬೋದು. ಸಾಮಾನ್ಯ 250 H ಬ್ಯಾಟ್ರಿನ ಕನೆಕ್ಟ್ ಮಾಡ್ಬೋದು. ಇದು 150 H ಬ್ಯಾಟ್ರಿ. ಇದು ಕಾಂಪ್ಯಾಕ್ಟ್ ಡಿಸೈನ್ ಬ್ಯಾಟ್ರಿ, ಆಟೋಮೇಟಿವ್ ಟೈಪು ನೋಡ್ಬೋದು. ಇದು ನೀವು ಒಂದು ಹಿಂದಿನ ಒಂದು ವ್ಯೂವನ್ನು ನೋಡ್ಬೋದು, ಕನೆಕ್ಷನ್ ಮತ್ತು ನೋಡೋದು. ಇದು ಸೇಮ್ ಇದೆ ಹೇಳಿದಾಗ ಸೇಮ್ ವೈರಿಂಗ್ ಕನೆಕ್ಟ್ ಆಗುತ್ತೆ. ಸಾಮಾನ್ಯ ಸೋಲಾರ್ ಯೂನಿಟ್ ಅಂದ್ಕೊಂಡು ವೈರಿಂಗ್ ಬೇರೆ ಅಂತ ಅಂದ್ಕೊಡ್ತಾರೆ. ವೈರಿಂಗ್ ಬೇರೆ ಇರೋದಿಲ್ಲ, ಅದೇ ವೈರಿಂಗ್ ಕನೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ ಚಾರ್ಜಿಂಗ್ ಬರ್ತಾ ಇರುತ್ತೆ ನೋಡ್ಬೋದು ನಿಮಗೆ. ಕರೆಂಟ್ ವಿಷಯದಲ್ಲಿ ಮಾತಾಡಿದ್ರೆ ನಿಮಗೆ ಮೇಲ್ಗಡೆ ಫಿಟ್ ಮಾಡಿ ಸೋಲಾರ್ ಪ್ಯಾನಲಿಗೆ 60 ಮಂತ್ಗಳ ರಿಪ್ಲೇಸ್ಮೆಂಟ್ ಹಾಕಿ 240 ಮಂತ್ಗಳ ವರ್ಕ್ ಫಾರ್ಮೆನ್ಸ್ ವಾರಂಟಿ ಇದೆ. ಅಂತ ಹೇಳಿದ್ರೆ 5 ವರ್ಷಗಳ ರಿಪ್ಲೇಸ್ಮೆಂಟ್ ಹಾಗೆ 20 ವರ್ಷಗಳ ವರ್ಕ್ ಫಾರ್ಮೆನ್ಸ್, ಟೋಟಲ್ 20 ವರ್ಷ ವಾರಂಟಿ ಬರುತ್ತೆ. ಬ್ಯಾಟ್ರಿಯನ್ನು ಒಳಗಡೆ ಫಿಟ್ ಮಾಡಿದ ಆ ಬ್ಯಾಟ್ರಿಗೆ ನಿಮಗೆ 5 ವರ್ಷಗಳ ವಾರಂಟಿ ಬರುತ್ತೆ. ಇನ್ವರ್ಟ್ರಿಗೆ 2+1 ವರ್ಷ ಅಂದರೆ 24 ಮಂತ್ ರಿಪ್ಲೇಸ್ಮೆಂಟ್ ಹಾಗೆ 12 ತಿಂಗಳ ಹೋರಾಟ ವಾರಂಟಿ ಬರುತ್ತೆ. ಆಲ್ ಸೈಟ್ ವಾರಂಟಿ ಇರುತ್ತೆ. ಮತ್ತು ನಮ್ಮ ಒಂದು ಸರ್ವಿಸ್ ಸಹ ಇರುತ್ತೆ ನಿಮಗೆ ಡಿಸ್ಟಾರ್ಟರ್ ಮೇಂಟೆನೆನ್ಸ್ ಸಂಬಂಧಪಟ್ಟದ್ದು. ಇದಷ್ಟು ನಾವು ಮಾಹಿತಿ ಆಗಿದೆ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಾಕಷ್ಟು ಜನ ತಿಳಿಸಿ ಅಂತ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇನೆ. ಧನ್ಯವಾದಗಳು.